ಇನ್ನು ಅಧಿವೇಶನದಲ್ಲಿ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಹಲವು ವಿಚಾರಗಳಲ್ಲಿ ಒಂದಕ್ಕೊಂದು ಶುರುವಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಾಲ್ಮೀಕಿ ಹಗರಣವನ್ನ ಯತ್ನಾಳ್ ಅವರು ಪ್ರಸ್ತಾಪಿಸಿದ್ದಾರೆ. ಸಾರಾಯಿ ಖರೀದಿಗೆ ನಿಗಮದ ಹಣವನ್ನ ಬಳಸಿದ್ದಾರೆ. ಇಡಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಇದಕ್ಕೆ ಉತ್ತರವನ್ನ ಕೊಡೋರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಯತ್ನಾಳ್ ಅವರು ಎತ್ತಿದ್ದಾರೆ. ಸಿಎಂ ಅವರು ಇಲ್ಲ ಅಂದ್ರೆ ಏನು ಅಂತ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಮೇಲೆ ಸ್ಪೀಕರ್ ಗರಂ ಆಗಿದ್ದಾರೆ. ಸದನ ನಡೆಯುವಾಗ ಮಂತ್ರಿಗಳು ಸಭೆ ನಡೆಸಬಾರದು, ಅಧಿವೇಶನಕ್ಕೆ ಹಾಜರಾಗದ ಮಂತ್ರಿಗಳಿಂದ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಮಾತನ್ನ ಸ್ಪೀಕರ್ ಅವರು ಹೇಳಿದ್ದಾರೆ. ವಿಪ್ ಅಶೋಕ್ ಪಟ್ಟಣ್ ಅವರ ಮೇಲೂ ಕೂಡ ಸ್ಪೀಕರ್ ಅವರು ಗರಂ ಆಗಿದ್ದಾರೆ. ಇದು ಒಳ್ಳೇದಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನ ತಪ್ಪಾಗಿರೋದನ್ನ ಕ್ರಮ ತಗೊಳ್ಬೇಕು. ಚಾರ್ಜ್ ಶೀಟ್ ಫೈಲ್ ಕೋರ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡಿ ಅದನ್ನ ಮಾಡಿದ್ ಬಿಟ್ಬಿಟ್ಟು ನೀವ್ ಏನೋ ಒಂದು ಹೇಳ್ಬಿಟ್ಟು ಬಂದಿರೋರ್ಗೆ ಹೇಳ್ತಾ ಇದ್ದೀರಾ, ಬಂದಿಲ್ಲದವ್ರಿಗೆ ಅದನ್ನೇ ನಮ್ಮ ಚೀಫ್ ವಿಪ್ ಅವ್ರಿಗೂ ಹೇಳಿದೆ. ನಾವು ಮುಂದೆ ಆತರ ನೀವು ಇಲ್ಲಿದ್ದಾಗೂ ಆಗ್ತಾ ಇತ್ತು, ನಾವು ಬಂದಾಗೂ ಆಗ್ತಿತ್ತು. ಇದು ಆಗ್ಬಾರ್ದು ಅಂತ ಹೇಳಿ ನಾನು ಏನ್ ಗೊತ್ತಾ, ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಆರ್ ಡಿಪೆಂಡಿಂಗ್. ಐ ಆಮ್ ಚೀಫ್ ವಿಪ್ ಇಸ್ ಹೆಲ್ಪ್ಲೆಸ್. I am not arguing. I am not neither defending. ಮನೆ ಅಧ್ಯಕ್ಷರೇ, ಈಗ ಮಾಲಲ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದ್ರು ಅಂತಕ್ಕಂಥ ಘಟನೆ ಚರ್ಚೆ ಆಯ್ತು. ಸರ್, ನಿಮ್ಮ ಪರ್ಮಿಷನ್ ತಗೊಂಡು ಹೋಗಿದಾರ ಅವರೆಲ್ಲ? ನೀವು ಟೈಮ್ ಕೊಟ್ಟಿದ್ದೀರಾ? ಟೈಮ್ ಕೊಟ್ಟಿದ್ರೆ ಅರ್ಜೆಂಟ್ ಮಾಡ್ಬಿಡಿ. ಸದನ ಹೇಳ್ತೀನಿ ಅವ್ರು ಬರೋ ತನಕ ನೀವು ಟೈಮ್ ಕೊಟ್ಟಿದ್ರೆ ಅರ್ಜೆಂಟ್ ಮಾಡ್ಬಿಡಿ. ಮಾತಾಡ್ತಿದ್ದಾರೆ ಮಿನಿಸ್ಟರ್. ರೈತರ ಬಗ್ಗೆ ಆಸಕ್ತಿ ಇಲ್ವಾ ನಿಮ್ಗೆ? ಅಲ್ಲ, ನಮಗೂ ರೈತರ ಒಳಗೆ ಬಿಡ್ಲಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಲ್ವಾ? ಇದೇ ವಿಚಾರ ಬೇಕು. ಇವತ್ತು ಹಿಂಗ ಆಗತ್ತಂದ್ರೆ ನೀವು ಹೇಳಿದ್ದಕ್ಕಾಗಿರ್ಬೇಕಲ್ಲ. ಅದು ನಿಮ್ ಪರ್ಮಿಷನ್ ಕೊಟ್ಟಿದ್ರೆ ಮತ್ತೆ ಎಲ್ಲಾರು ಅಡ್ಜರ್ನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಒಬ್ಬ ಮುಗ್ಧ ರೈತರಿಗೆ ಬೇರೆ ಜನ ಮಾತಾಡ ನೋಡಿ, ಒಂದ್ ಕಡೆಗೆ ಸಚಿವರು ಆ ಕಡೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ಕೊಂಡು ಕೂತಿದ್ದಾರೆ. ಈ ಸಂದರ್ಭನ ಅದು ಸುದ್ದಿಗೋಷ್ಠಿಯನ್ನ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಬುಡಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲಾ ಸಚಿವರು ಬಂದು ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅಂದಮೇಲೆ ಇಡೀ ಏನ್ ತನಿಖೆ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಈ ಕಡೆಗೆ ಒಳಗಡೆಗೆ ಉತ್ತರ ಕೊಡಬೇಕಾಗಿರುವಂಥ ಸಚಿವರು ಯಾರೂ ಇಲ್ಲ ಅಲ್ಲಿ. ಅದನ್ನ ಕೇಳಿದ್ರೆ ನಿಮ್ಮ ಕಾಲದಲ್ಲೂ ಆಗಿತ್ತು, ನಮ್ಮ ಕಾಲದಲ್ಲೂ ಆಗಿದೆ, ಹಿಂಗಾಗಬಾರದು, ಬರೀ ಇಂಥದ್ದು ಹೇಳ್ಕೊಂಡೇ ಹೋಗಿ. ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ನೀವು ಅನುಭವಿಸ್ತಾ ಕೂತ್ಕೊಳ್ಳಿ ಆ ಸದನದ ಒಳಗಡೆಗೆ.